ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನಾ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವವಸ್ಥಿತಃ ನ ಚ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತಭೃನ್ನ ಚ ಭೂತಸ್ಥೋ ಮಮಾತ್ಮ ಭೂತಭಾವನಃ. ಈ ಜಗತ್ತಿನ ಎಲ್ಲ ಸೃಷ್ಟಿಯ ಜೀವರಾಶಿಗಳಲ್ಲಿ ನಾನು ಕಾಣದಿರುವ ರೂಪದಲ್ಲಿ ಇರ್ತೇನೆ. ಆದರೆ ಅವರೆಲ್ಲರಲ್ಲೂ ನನ್ನ ಗುಣಗಳು ಇರಲ್ಲ. ಅಂದರೆ ಇಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾರೆ ಅಂದರೆ, ಎಲ್ಲರಲ್ಲೂ ಭಗವಂತನಿರ್ತಾನೆ, ಆದರೆ ಎಲ್ಲರೂ ಭಗವಂತನಲ್ಲ ಅನ್ನುವುದನ್ನು ಅವರು ಇಲ್ಲಿ ಸ್ಪಷ್ಟ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲ ಜೀವಿಗಳಲ್ಲಿ ನಾನು ಇರಲ್ಲ ಅನ್ನೋದಕ್ಕೆ ಕಾರಣ ಏನಂದರೆ, ಅದು ನನ್ನ ದಿವ್ಯವಾದ ಸಂಕಲ್ಪ ಶಕ್ತಿ. ಮತ್ತೆ ಎಲ್ಲ ಜೀವರಾಶಿಗಳಿಗೂ ಸಹಾಯ ಮತ್ತು ಮೂಲ ನಾನೇ, ಆದರೆ ಅವರೆಲ್ಲರಲ್ಲಿ ನಾನು ಇರಲ್ಲ. ಹೇಗೆ ಅಂದರೆ, ಈ ಗಾಳಿ ಮತ್ತು ಆಕಾಶ ಇವೆರಡು ಮೇಲ್ ನೋಡಿದಾಗ ಅಲ್ಲೇ ಇದೆ ಅಂತ ಅನ್ಸುತ್ತೆ. ಆದರೆ ಗಾಳಿಯೊಟ್ಟಿಗೆ ಆಕಾಶ ಆಗಲಿ ಅಥವಾ ಆಕಾಶದಲ್ಲಿ ಗಾಳಿ ಆಗಲಿ ಎರಡು ಮಿಕ್ಸ್ ಆಗಲ್ಲ, ಎರಡು ಬೇರೆ ಬೇರೆನೇ ಇರುತ್ತೆ. ಹಾಗೆ ಅಂತ ಇಲ್ಲಿ ಭಗವಂತ ಹೇಳಿದ್ದಾರೆ.